ಬಾಳೆಹಣ್ಣಿನ ರಸದಾನ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತು ನಿಮಗೆ ಇಷ್ಟವಾದಂಥ ತಿಂಡಿಯನ್ನು ನಿಮ್ಮ ಮುಂದೆ ಹೇಳಿಕೊಡುತ್ತೇನೆ. ನೀವು ಸಹ ಹೀಗೆ ಮಾಡಿ, ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತದೆ. ಬಾಳೆಹಣ್ಣಿನ ರಸದಾನ. ನೀವು ಈ ತಿಂಡಿಯನ್ನು ಮಾಡುವಾಗ 2 ಲೋಟಕ್ಕೆ ಎಣ್ಣೆ ಹಾಕಿ 4 ಗಂಟೆ ಆದ ಮೇಲೆ ಬಾಳೆಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆಯಿರಿ. ಬಾಳೆಹಣ್ಣು ಹತ್ತರಿಂದ 15 ಸ್ವಲ್ಪ ರವೆ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ 2ರಿಂದ 3 ಹಾಗೂ ತೆಂಗಿನಕಾಯಿ ತುರಿ, ಸೋಡಾ ಇಟ್ಟು ಹಾಕಬಹುದು, ಇಲ್ಲವೇ ಹಾಕದೇನೂ ಇರಬಹುದು. ಸೋಡಾ ಹಾಕಿದರೆ ಚೆನ್ನಾಗಿ ಉಬ್ಬುಕೊಳ್ಳುತ್ತೆ. ನಿಮಗೆ ಮಕ್ಕಳು ಬಂದ ತಕ್ಷಣ ಈ ತಿಂಡಿಯನ್ನು ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ದೊಡ್ಡವರು ಅಷ್ಟೇ ಚೆನ್ನಾಗಿ ತಿನ್ನುತ್ತಾರೆ. ಚಹಾದ ಜೊತೆ ಸೂಪರ್ ಕಾಂಬಿನೇಷನ್. ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಬಹುದು. ತುಂಬ ಚೆನ್ನಾಗಿರುತ್ತದೆ. ನಾವು ಮಿಕ್ಸಿಯಲ್ಲಿ ಬಾಳೆಹಣ್ಣನ್ನು ಮತ್ತು ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ಹಾಗೆ ರುಚಿಗೆ ಅಷ್ಟಕ್ಕೆ ಸ್ವಲ್ಪ ಉಪ್ಪು ಮತ್ತು ರವೆಯನ್ನು ಸೇರಿಸಿಕೊಳ್ಳಿ. ಹಿಟ್ಟು ಸ್ವಲ್ಪ ಬೆಚ್ಚಗೆ ಇರಬೇಕು. ಎಣ್ಣೆಯನ್ನು ಬಿಡಲು ಚೆನ್ನಾಗಿರುತ್ತದೆ. ನೀವು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಗ್ಯಾಸನ್ನು ಕಾಯಿಸಿಕೊಂಡ ತಕ್ಷಣ ಎಣ್ಣೆ ಪುಡಿ ಬಂದ ತಕ್ಷಣ ನಾವು ಮಾಡಿಟ್ಟಿರುವಂತಹ ಬಾಳೆಹಣ್ಣಿನ ರಸದಾನವನ್ನು ಚಿಕ್ಕದಾಗಿ ಉಂಡೆಯನ್ನು ಮಾಡಿ ಎಣ್ಣೆಯಲ್ಲಿ ಬಿಡಿ. ಸ್ವಲ್ಪ ಆ ಕಡೆ ಈ ಕಡೆ ಸೌಟನ್ನು ಆಡಿಸಿ ಕೆಂಪಗಾದ ತಕ್ಷಣ ತೆಗೆಯಿರಿ. ತಣ್ಣಗಾದ ಮೇಲೆ ಚಹಾದ ಜೊತೆ ಸವಿಯಿರಿ. ಸೂಪರಾಗಿರುತ್ತದೆ. ನೀವು ಹೇಗೆ ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.